ನಮಸ್ಕಾರ. ಸಂತೋಷ ಮತ್ತು ಶಾಲು ಮೊದಲ ಮಿಲನ. ಇದೊಂದು ಬ್ಯೂಟಿಫುಲ್ ಆದ ಕತೆ. ಇಂತಹ ಕತೆಗಳನ್ನು ನೀವು ನೋಡಬೇಕು ಅಂತ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಪಕ್ಕದಲ್ಲಿ ಕಾಣೋ ಬೆಲೈಕನ್ನ ಪ್ರೆಸ್ ಮಾಡಬೇಕಾಗತ್ತೆ. ಕತೆನ ಶುರು ಮಾಡೋಣ. ಸಂತೋಷ್ 36 ವರ್ಷದ ಸ್ವರದ್ರೂಪಿ ಗಂಡಸು. 26ನೇ ವಯಸ್ಸಿನಲ್ಲೇ ಪ್ರೇಮ ವಿವಾಹ ಮಾಡಿಕೊಂಡು ತನ್ನ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನ ಅಪ್ಪ ಅಮ್ಮ ಹಳ್ಳಿಯಲ್ಲಿದ್ದರೆ ಅವನು ಮತ್ತು ಅವನ ಹೆಂಡತಿ ಬೆಂಗಳೂರಿನ ಒಂದು ಫ್ಲ್ಯಾಟ್ನಲ್ಲಿ ವಾಸವಾಗಿದ್ದರು. ಮದುವೆಯಾಗಿ 2 ವರ್ಷಕ್ಕೆ ಮುದ್ದಾದ ಗಂಡು ಮಗು. ಅವರ ಸಂಸಾರ ಸೇರಿ ಅವರ ಅಪ್ಪ ಅಮ್ಮ ಸಹ ಬೆಂಗಳೂರಿನಲ್ಲೇ ಬಂದು ಇವ್ರ ಜೊತೆಯಲ್ಲೇ ಮೊಮ್ಮಗುವಿನೊಂದಿಗೆ ಇರ್ತಾರೆ. ಸಂಸಾರ ಸುಖಮಯವಾಗಿ ಸಾಗಿತ್ತು. ಆದರೆ ವಿಧಿ ಕ್ರೂರಿ. ಅದೊಂದು ದಿನ ಸಂತೋಷನ ಹೆಂಡತಿಯ ತವರಿನಲ್ಲಿ ಊರ ಹಬ್ಬವಿದೆ ಎಂದು ಎಲ್ಲರೂ ಹೊರಟಾಗ ತನಗೆ ಕೆಲಸದ ಒತ್ತಡವಿರುವ ಕಾರಣ ಬರಲಾಗುವುದಿಲ್ಲವೆಂದು ಹೇಳಿದ ಸಂತೋಷ, ಹಬ್ಬದ ಹೊತ್ತಿಗೆ ಬಂದುಬಿಡ್ತೀನಿ, ನೀವು ಮೊದಲೇ ಹೋಗಿರಿ ಅಂತ ಹೇಳಿ ಅವರನ್ನು ತನ್ನ ಕಾರ್ನಲ್ಲೇ ಕಳಿಸ್ಕೊಟ್ಟಿದ್ದ. ಕಾರನ್ನು ಸಂತೋಷನ ಹೆಂಡತಿಯೇ ಓಡಿಸ್ತಾ ಇದ್ಲು. ಆದರೆ ಯಮರಾಯನಿಗೆ ಯಾಕೋ ಗೊತ್ತಿಲ್ಲ, ಆ ಸುಂದರವಾದ ಸಂಸಾರದ ಮೇಲೆ ದೊಡ್ಡ ಕಣ್ಣೇ ಬಿಟ್ಬಿಟ್ಟಿದ್ದ. ಹೈವೇಲಿ ಹೋಗುವಾಗ ಅಡ್ಡ ಬಂದ ಟಿಪ್ಪರ್ ಲಾರಿಯೊಂದು ಒಂದೇ ಏಟಿಗೆ 4 ಜನರ ಪ್ರಾಣವನ್ನು ನುಂಗಿ ನೀರು ಕುಡಿದು ಹಾಕಿತ್ತು. ವಿಷಯ ತಿಳಿದ ಸಂತೋಷ ಕುಸಿದು ಹೋದ. ತನ್ನ ಜೀವನವೇ ಮುಗಿದು ಹೋಯ್ತಂತ ಅಂದುಕೊಳ್ಳೋಷ್ಟರಲ್ಲಿ ಒಂದು ಸಣ್ಣ ಉಸಿರಾಟದ ಕುರುಹು ಅವನ ಹೆಂಡತಿ ಉಷಾಳ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ದ ಸ್ಥಳೀಯರು ಅವಳ ಜೀವ ಉಳಿಸುವಲ್ಲಿ ಸಹಕರಿಸ್ತಾರೆ. ಆದರೆ ಅವನ ಮಗು, ಅಪ್ಪ ಅಮ್ಮ 3 ಜನ ಕೂಡ ಸ್ಥಳದಲ್ಲೇ ಬರ್ಬರವಾಗಿ ಮೃತಪಟ್ಬಿಟ್ಟಿರ್ತಾರೆ. ಎಲ್ಲ ಕಾರ್ಯಗಳನ್ನು ಮುಗಿಸಿ ಇತ್ತ ಆಸ್ಪತ್ರೆಯಲ್ಲಿ ತನ್ನ ಹೆಂಡತಿಯ ಆರೋಗ್ಯವನ್ನು ಸಹ ನೋಡ್ತಿದ್ದ ಸಂತೋಷ್ಗೆ ಮತ್ತೊಂದು ದೊಡ್ಡ ಶಾಕ್ ಕಾದಿತ್ತು. ಅದು ತನ್ನ ಹೆಂಡತಿ ಉಷಾ ಇನ್ನೆಂದೂ ಕೂಡ ಮೇಲೇಳಲಾಗದಂತಹ ಸ್ಥಿತಿ ತಲುಪಿದ್ಲು. ಎಲ್ಲವೂ ಕೂಡ ಕೂತಲ್ಲಿಯೇ ಆಗಬೇಕು. ಅವಳ ಬೆನ್ನು ಮೂಳೆ ಸಂಪೂರ್ಣವಾಗಿ ಮುರಿದು ಛಿದ್ರವಾಗಿ ಹೋಗಿತ್ತು. ಅಸಹಾಯಕ ಸ್ಥಿತಿಯಲ್ಲಿದ್ದ ಸಂತೋಷ ಧೈರ್ಯ ಮಾಡಿ ಅವಳನ್ನು ಬಗ್ಗಿಸ್ಕೊಂಡು ತನ್ನ ಮನೆಗೆ ಕರೆಕೊಂಡು ಬಂದ. ಕೊನೆಗೆ ಅವನಿಗೆ ಇನ್ಯಾರು ಅವಳ ಸೇವೆಯನ್ನು ಮಾಡ್ತಾ ಇದ್ದ. ಊರಿನಲ್ಲಿರೋ ಆಸ್ತಿಯೆಲ್ಲ ಮಾರಿ ಒಂದು ಆಶ್ರಮಕ್ಕೆ ದಾನ ಮಾಡಿ ಸಾಂಸಾರಿಕ ಸನ್ಯಾಸಿ ಆಗ್ತೇನೆ ಅಂತ ಹೋದ. ಈಗ ಅವನ ಪಾಲಿಗೆ ಕೇವಲ ತನ್ನ ಹೆಂಡತಿ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇದಿಷ್ಟು ಘಟನೆಗಳು ನಡೆದದ್ದು ಅವನ ಮದುವೆಯಾದ 4 ವರ್ಷಗಳ ನಂತರ. ಆಗವನಿಗೆ 30 ವರ್ಷ ವಯಸ್ಸು. ಈ ಘಟನೆ ನಡೆದು 6 ವರ್ಷಗಳು ಕಳೆದೇ ಹೋದವು. ಅಸಹಾಯಕ ಹೆಂಡತಿಯ ಸೇವೆ ಮಾಡುತ್ತಾ ತನ್ನ ಜೀವನವನ್ನು ಏಕಾಂಗಿಯಾಗಿ ದುಡಿತಿದ್ದ ಸಂತೋಷ್ ಹೀಗಿರುವಾಗ ಸುಮಾರು 1 ವರ್ಷದ ಕೆಳಗೆ ತನ್ನ ಫ್ಲ್ಯಾಟಿನ ಪಕ್ಕದ ಫ್ಲ್ಯಾಟಿಗೆ ಒಂದು ಕುಟುಂಬ ಬಂದರು. ಅವರದು ಪುಟ್ಟ ಕುಟುಂಬ. ಗಂಡ, ಹೆಂಡತಿ ಮತ್ತು ಒಂದು ಗಂಡು, ಮತ್ತೊಂದು ಹೆಣ್ಣು. ಅದರಲ್ಲೂ ಶಾಲು ಮಾತ್ರ 18 ವಯಸ್ಸಿನ ಹುಡುಗಿ. ಅವಳ ತಮ್ಮ ಇನ್ನೂ ಚಿಕ್ಕವನು, ಸುಮಾರು 11 ವರ್ಷ ವಯಸ್ಸು. ಅವರ ಸಂಸಾರ ತುಂಬ ಮುದ್ದಾಗಿತ್ತು. ದಿನಗಳು ಕಳೆದಂತೆ ಸಂತೋಷನ ಸಂಕಷ್ಟಗಳನ್ನು ಅರಿತುಕೊಂಡ ಶಾಲುವಿನ ತಾಯಿ ಆಗಾಗ ಸಂತೋಷನ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ರು. ಅವರ ಕುಟುಂಬದ ಜೊತೆಗೆ ಸಂತೋಷನ ಒಡನಾಟ ಅನ್ನೋದು ಅತಿಯಾಗಿ ಹೆಚ್ಚುತ್ತಾ ಹೋಗುತ್ತೆ. ಅವನ ಮನೆಯಲ್ಲೇ ಕಾಲ ದೂಡ್ತಾ ಇದ್ಲು. ಉಷಾಳ ಜೊತೆ ಅದು ಇದು ಮಾತನಾಡುತ್ತಾ, ಅವಳಿಗೆ ಊಟ ಮಾಡಿಸುತ್ತಾ, ಇನ್ನು ಇತರೆ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ಲು. ಹೀಗೆ ದಿನಗಳು ಉರುಳಿದಂತೆ ಸಂತೋಷನ ಮನೆ ಅವರದೇ ಮನೆಯಂತಾಗಿ ಹೋಗಿತ್ತು. ಎಷ್ಟೋ ಬಾರಿ ಶಾಲು ತನ್ನ ಮನೆಗೆ ಹೋಗದೆ ಉಷಾಳ ಜೊತೆಯಲ್ಲೇ ನಿದ್ರಿಸಿ ಬಿಡ್ತಾ ಇದ್ಲು. ಶಾಲುವಿನ ತಾಯಿ ಏನನ್ನೂ ಹೇಳ್ತಾ ಇರಲಿಲ್ಲ. ಹಾಗಾಗಿ 2 ಕುಟುಂಬಗಳ ನಡುವಿನ ಅನ್ಯೂನ್ಯತೆ ಸ್ವಲ್ಪ ಹೆಚ್ಚಾಗಿಯೇ ಹೋಗಿತ್ತು. ಸಂತೋಷನ ಫ್ಲ್ಯಾಟ್ನಲ್ಲಿ 2 ರೂಮ್ಗಳಿದ್ದವು. ಒಂದರಲ್ಲಿ ಉಷಾ ಇದ್ದರೆ ಮತ್ತೊಂದರಲ್ಲಿ ಸಂತೋಷ ಇರ್ತಿದ್ದ. ಹೆಚ್ಚು ಸಮಯ ಹೆಂಡತಿಯೊಂದಿಗೆ ಕಳೆತಿದ್ದ. ತನ್ನ ಇನ್ನೊಂದು ರೂಮ್ನಲ್ಲಿ ಅವನ ವೈಯಕ್ತಿಕವಾದ ವಸ್ತುಗಳನ್ನು ಇಟ್ಕೊಂಡಿದ್ದ. ಒಮ್ಮೊಮ್ಮೆ ಶಾಲು ಮನೆಗೆ ಬಂದು ಉಷಾಳ ಜೊತೆ ಮಲಗಿಬಿಟ್ರೆ ತಾನು ತನ್ನ ಇನ್ನೊಂದು ರೂಮಿಗೆ ಹೋಗಿ ಅವನ ಪಾಟಿಗೆ ಅವನು ಮಲಗ್ತಿದ್ದ. ಇದು ಈ 2 ಕುಟುಂಬಗಳ ದಿನಚರಿಯಾಗಿ ಹೋಗಿತ್ತು. ಅದೊಂದು ದಿನ ಶಾಲು ಬಂದು ಉಷಾಳ ಜೊತೆ ಹರಟೆ ಹೊಡೆತಿರುವಾಗ ಕೆಲಸದಿಂದ ಬಂದ ಸಂತೋಷ ಸೀದಾ ಉಷಾಳ ಬಳಿ ಬಂದು ಅದು ಇದು ಮಾತನಾಡುತ್ತಾ ಇರುವಾಗ ಶಾಲು ಕಾಫಿ ಮಾಡಿ ತಂದುಕೊಟ್ಲು. ನಂತರ ಇಂದು ಇಲ್ಲೇ ಉಳಿಯುತ್ತೇನೆಂದು ಹೇಳಿದಾಗ ಸಂತೋಷ್ ಸೀದಾ ತನ್ನ ರೂಮಿಗೆ ಹೋದ. ಸಂಜೆಯ ಸಮಯವಾಗಿತ್ತು. ಕಾರಣ ಅದು ತನ್ನ ಹೆಂಡತಿಗೆಂದು ಅಡಿಗೆ ಮಾಡಲು ಹೋದಾಗ ಅಲ್ಲೇ ಇದ್ದ ಶಾಲು ಅವನ ಜೊತೆಯಾಗಿ ಇಬ್ಬರು ಸೇರಿ ನಗುತ್ತಾ ಅದು ಇದು ಹರಟೆ ಹೊಡೆಯುತ್ತಾ ಮಾತನಾಡುತ್ತಾ ಅಡಿಗೆ ಮಾಡಿ ಮುಗಿಸಿದ್ರು.
ಹಾಗೆ ಅಲ್ಲಿಯೇ ಊಟವೂ ಕೂಡ ಆಗಿ ಹೋಯಿತು. ಸರಿ ಮಲಗ್ತೇನೆಂದು ಹೇಳಿ ಉಷಾಳ ಹಣೆಗೊಂದು ಮುತ್ತನ್ನಿಟ್ಟು ಸಂತೋಷ ಬಹಳ ಪ್ರೀತಿಯಿಂದ ಕರುಣೆಯಿಂದ ಆಕೆಯನ್ನು ನೋಡುತ್ತಾ ತನ್ನ ರೂಮಿಗೆ ಹೊರಟ. ಅವನು ಉಷಾಳ ಹಣೆಗೆ ಪ್ರೀತಿಯಿಂದ ಮುತ್ತನ್ನಿಡುತ್ತಿದ್ದುದನ್ನು ನೋಡಿದ ಶಾಲುವಿಗೆ ಮುಜುಗರವೆನಿಸಿದರೂ ಹೆಂಡತಿಯ ಮೇಲಿನ ಕಾಳಜಿಯನ್ನು ನೆನೆದು ಸಂತೋಷನ ಮೇಲೆ ಅಭಿಮಾನ ಮೂಡುತ್ತೆ. ಅದೇ ತೆರನಲ್ಲಿ ಎಲ್ಲೋ ಒಂದು ಕಡೆ ಸಂತೋಷನ ಮೇಲೆ ಪ್ರೀತಿಯೂ ಸಹ ಅಂಕುರ ಆರಂಭವಾಗುತ್ತೆ. ಈ ಶಾಲುವಿಗೆ ಎಲ್ಲಿಲ್ಲದ ಒಂದು ರೀತಿಯ ಮನಸ್ಸಿನಲ್ಲಿ ತಳಮಳ, ಹೊಸ ಆಸೆ, ಹೊಸ ಒಂದು ಅನುಭವ. ತನ್ನ ರೂಮಿಗೆ ಹೋದ ಸಂತೋಷ ಮಲಗಲು ತಯಾರಾದವನಿಗೆ ಹಿಂದೇಕೋ ಮನದಲ್ಲಿ ವಾಂಚೆ ಕಾಡಲಾರಂಭಿಸಿತ್ತು. ಎದ್ದು ತನ್ನ ಲ್ಯಾಪ್ಟಾಪ್ ಆನ್ ಮಾಡಿ ಅದರೊಳಗೆ ಒಂದು ಫಾರಿನ್ ಫಿಲಮನ್ನು ಆನ್ ಮಾಡಿಕೊಂಡು ನೋಡತೊಡಗಿದ್ದ. ಸಂತೋಷನಿಗೆ ಹಾಗೆ ಆ ವಿಡಿಯೋ ನೋಡುತ್ತಾ ನೋಡುತ್ತಾ ಅಂತಿಮ ಹಂತ ತಲುಪುವ ಹೊತ್ತಿಗೆ ಸರಿಯಾಗಿ ಸರರನೆ ರೂಮಿನ ಬಾಗಿಲು ತೆರೆಯುತ್ತೆ. ಆತುರದಲ್ಲಿದ್ದ ಸಂತೋಷ ಬಾಗಿಲು ಹಾಕೋದನ್ನೇ ಮರೆತುಬಿಟ್ಟಿದ್ದಾನೆ ಮತ್ತು ಸಡನ್ನಾಗಿ ರೂಮಿಗೆ ಶಾಲು ಬಂದಿದ್ದಾಳೆ. ಒಮ್ಮೆಲೆ ಶಾಕ್ನಿಂದ ಸಂತೋಷ ತನ್ನ ಮೇಲೆ ಬಟ್ಟೆಯನ್ನು ಹೊತ್ಕೊಂಡ. ಆದರೆ ಲ್ಯಾಪ್ಟಾಪ್ನಲ್ಲಿ ಮಾತ್ರ ವಿಡಿಯೋ ಪ್ಲೇ ಆಗ್ತಾನೇ ಇತ್ತು. ಅದರ ಶಬ್ದ ಕೂಡ ಜೋರಾಗಿ ಇತ್ತು. ಆ ಶಬ್ದವನ್ನು ಬಂದ್ ಮಾಡಲು ಆಗಲೇ ಇಲ್ಲ. ಇನ್ನೇನು ಆ ವಿಡಿಯೋದಲ್ಲಿನ ಕೂಡ ಆ ಅಂತಿಮವಾದ ಒಂದು ಹಂತದಲ್ಲಿತ್ತು. ಆ ಹುಡುಗಿಯ ಚೀರಾಟ ಬಹಳ ಜೋರಾಗಿಯೇ ಇತ್ತು. ತಕ್ಷಣ ಬಟ್ಟೆ ಹೊದ್ದುಕೊಂಡು ಗಡಿಬಿಡಿಯಲ್ಲಿ ಲ್ಯಾಪ್ಟಾಪನ್ನು ಬಂಧಿಸಲು ಮುಂದಾದಾಗ ತಾನು ಹೊದ್ದಿದ್ದ ಬಟ್ಟೆ ಕೆಳಗೆ ಜಾರಿ ಅವನ ಪ್ರದರ್ಶನವೂ ಕೂಡ ಹಾಗೆ ಹೋಗಿತ್ತು. ಇದೆಲ್ಲವನ್ನ ನೋಡುತ್ತಿದ್ದ ಶಾಲು ಬಿಟ್ಟ ಕಣ್ಣು ಬಿಟ್ಟಂತೆ ನಿಂತು ಬಿಟ್ಟಿದ್ಲು. ಅತ್ತ ವಿಡಿಯೋದ ಶಬ್ದ, ಇತ್ತ ಶಾಲುವಿನ ಮಾತೇ ಹೊರಲಿಲ್ಲ. ಅವನಿಗೂ ಏನು ಮಾಡಬೇಕು ತೋಚದೆ ಪಕ್ಕದಲ್ಲಿದ್ದ ಬೆಡ್ಶೀಟನ್ನು ಸುತ್ತಕೊಂಡು ಲ್ಯಾಪ್ಟಾಪ್ ಮುಚ್ಚಿ ತಡವರಿಸುತ್ತಾ ಏನು ಬೇಕು ಶಾಲು ಎನ್ನಲು ಕರೆಂಟ್ ಹೊಡೆದವಳಂತೆ ನಿಂತಿದ್ದ ಶಾಲು ಕೂಡ ತಡವರಿಸ್ತಾ ಅದು 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 ಅಕ್ಕನಿಗೆ ಬುಕ್ ಬೇಕಂತೆ. ಓ ವೆಲ್ ಯಾವುದೋ ಮೊನ್ನೆ ತಂದದ್ದು ಎನ್ನುತ್ತಾ ಅವನನ್ನೇ ನೋಡುತ್ತಾ ತಡವರಿಸುತ್ತಾ ಕೇಳಿದ್ಲು. ತಕ್ಷಣವೇ ಯಾವುದೋ ಒಂದು ಬುಕ್ಕನ್ನು ಎತ್ತಿ ಅವಳ ಕೈಗೆ ಕೊಡಲು ಹೋದಾಗ ಅವನ ಕೈ ನಡುಗ್ತಾ ಇತ್ತು. ಅದನ್ನು ತೆಗೆದುಕೊಳ್ಳಲು ಮುಂದಾದ ಶಾಲುವಿನ ಕೈ ಕೂಡ ನಡುಗ್ತಾ ಇದ್ದಾಗ ಅವಳ ಮೈ ಬಿಸಿ ಹೀರಿ ತುಂಬಿದ್ದ ಅವಳ ಯೌವನ ಅವಳಿಗೆ ಎಂದೂ ಆಗದ ಹೊಸ ಅನುಭವವನ್ನು ನೀಡುತ್ತೆ. ಅವನ ಕೈನಿಂದ ಪುಸ್ತಕ ತೆಗೆದುಕೊಂಡು ಆ ಶಾಲು ಸೀದಾ ಉಷಾಳ ರೂಮಿಗೆ ಹೋಗ್ತಾಳೆ. ಇತ್ತ ಭಯಕ್ಕೆ ಬಾತ್ರೂಮಿಗೆ ಹೋದ ಸಂತೋಷ್ ಅವನು ಬಾತ್ರೂಮಿಗೆ ಬಂದಾಗ ಅವನ ಮನಸ್ಸು ಕೊಂಚ ಗಲಿಬಿಲಿಯಾದಂತೆ ಅನಿಸಿ ಎಂದೂ ಬಾರದ ಯೋಚನೆಗಳು ಮೂಡಲಾರಂಭಿಸುತ್ತೆ. ತಾನು ಮತ್ತು ತನ್ನನ್ನು ಸ್ಥಿತಿಯಲ್ಲಿ ನೋಡುವಾಗ ಶಾಲುವಿನ ಮುಖ ಹೇಗಿತ್ತೆಂದು ನೆನೆಸಿಕೊಂಡವನಿಗೆ ಯಾಕೋ ಶಾಲುವಿನ ಮೇಲೆ ಆಸೆ ಹುಟ್ಟಲಾರಂಭಿಸುತ್ತೆ. ಮನದಲ್ಲೇ ಶಾಲುವನ್ನು ನೆನೆದು ವಯಸ್ಸು 18 ಆದರೂ ತಿಂದುಂಡು ದಷ್ಟಪುಷ್ಟವಾಗಿ ಗುಂಡು ಗುಂಡಾಗಿ ತುಂಬ ಸುಂದರವಾಗಿಯೇ ಇದ್ಲು. ಅವಳು ಚೆನ್ನಾಗೇ ಇದ್ದಾಳೆ, ನೋಡೋಕ್ಕೂ ಸಹ ಸುಂದರಿನೇ, ಒಳ್ಳೆಯ ದೇಹ ಸಿರಿ ಹೊಂದಿದ್ದಾಳೆ. ಇಷ್ಟು ದಿನ ಎಷ್ಟು ಸಲಗೆಯಿಂದ ಆಕೆ ಮೇಲೆ ಇದ್ರೂ ಕೂಡ ಯಾಕೆ ಅವಳನ್ನು ಅನುಭವಿಸುವಂತಹ ಯೋಚನೆ ತನಗೆ ಬರಲಿಲ್ಲ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಎಂದೂ ಬಾರದ ಸುಖ ಬಂದಂತೆ ಅನ್ನಿಸ್ತು ಸಂತೋಷನಿಗೆ ಆ ಕ್ಷಣದಲ್ಲೇ. ಆಚೆ ಬಂದು ಮಲಗಿದಾಗ ಮತ್ತೆ ಕನಸಿನಲ್ಲೇ ಶಾಲು ಬರೋದು, ಬಂದು ಕಿಲಕಿಲನೆ ನಗೋದು, ಆ ನಗುವಾಗೆಲ್ಲ ಕನಸುಗಳು ಬೀಳತೊಡಗಿದ್ವು. ಆದರೆ ಇತ್ತ ಶಾಲುವಿನ ಸ್ಥಿತಿ ಹೇಗಿತ್ತು? ಹೌದು, ಮೊದಲ ಬಾರಿಗೆ ಶಾಲು ಇಂತಹದೊಂದು ದೃಶ್ಯವನ್ನು ಕಂಡಿದ್ಲು. ಅವಳು ಸುಸಂಸ್ಕೃತ ಮನೆಯ ಹುಡುಗಿಯಾದ ಕಾರಣ ವಿಷಯದಲ್ಲಿ ಹೆಚ್ಚು ತೊಡಗಿಸಿಕೊಂಡಿರಲಿಲ್ಲ. ಅವಳ ಅಕ್ಕಪಕ್ಕದ ಕಾಲೇಜು ಪರಿಸರದಲ್ಲೂ ಕೂಡ ಅವಳಿಗೆ ಅದರ ಬಗ್ಗೆ ಆಸಕ್ತಿ ಮೂಡಿಸುವಂತಹ ಯಾವುದೇ ಘಟನೆಗಳು ಕೂಡ ನಡೆದಿರಲಿಲ್ಲ. ಗೆಳತಿಯರೊಡನೆ ಎಂದೋ ಒಮ್ಮೊಮ್ಮೆ ಮಿಲನದ ಬಗ್ಗೆ ಮಾತನಾಡಿದ್ದು ಉಂಟಾದರೂ ಕೂಡ ಶಾಲು ಹೆಚ್ಚಾಗಿ ಇಂತಹ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳುವುದು, ತಲೆ ಕೆಡಿಸಿಕೊಳ್ಳುವಂತಹದ್ದು ಯಾವುದೂ ಇಲ್ಲ. ಆದರೆ ಇಂದು ಸಂತೋಷನ ಸ್ಥಿತಿ ನೋಡಿ ನಿಜಕ್ಕೂ ಅವಳಲ್ಲಿನ ವಾಂಚೆ ಚಿಗುರೊಡೆದಿತ್ತು. ನೋಡಿದಾಗ ತನಗಾದ ಅನುಭವ ನೆನೆಸಿಕೊಂಡ್ರೆ ಮೈ ಒಂದು ರೀತಿ ಜುಮ್ಮಂದಿತ್ತು. ಮೈಯೆಲ್ಲ ಬಿಸಿ ಬಿಸಿಯಾಗಿ ಉಷಾಳ ಕೈಗೆ ಪುಸ್ತಕವನ್ನಿಟ್ಟು ಅಲ್ಲೇ ಪಕ್ಕದಲ್ಲಿ ಕೂತಾಗ ಅವಳಲ್ಲಿ ಒಂದು ರೀತಿಯ ಹೊಸದೊಂದು ಆಸೆ ಚಿಗುರೊಡೆಯಲಾರಂಭಿಸಿತು. ಅವಳಿಗರಿವಿಲ್ಲದಂತೆಯೇ ಸಣ್ಣದೊಂದು ತಳಮಳ ಶುರುವಾಗಿತ್ತು. ಎದ್ದು ಟಾಯ್ಲೆಟ್ಗೆ ಹೋಗಿ ಸ್ವಲ್ಪ ಸಮಯದ ನಂತರ ಮೈಯೆಲ್ಲ ಬಿಸಿ ಬಿಸಿಯಾಗಿ ಏನೋ ಒಂದು ರೀತಿ ಬೇಕನ್ನಿಸ್ತಾ ಇತ್ತು. ಬೀಳಲಾರಂಭಿಸಿತು. ಟಾಯ್ಲೆಟ್ನಿಂದ ಹೊರಬಂದ್ಲು. ಉಷಾ ಬುಕ್ಕನ್ನು ಓದ್ತಿದ್ಲು. ಅದನ್ನು ನೋಡಿದ ಶಾಲು ಸೀದಾ ಉಷಾಳ ಪಕ್ಕಕ್ಕೆ ಹೋಗಿ ಮಲಗಿದ್ಲು. ಉಷಾ ಮಾತನಾಡಿಸುವ ಪ್ರಯತ್ನ ಮಾಡಿದಳಾದರೂ ಕೂಡ ಶಾಲು ಮಾತನಾಡುವ ಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ. ಸುಮ್ಮನೆ ಹಾಗೆ ಮಲಗಿದವಳಿಗೆ ಕನಸಿನಲ್ಲಿ ಸಂತೋಷ್ ಮಾತ್ರ ಕಾಣ್ತಾ ಇದ್ದ. ಆ ರಾತ್ರಿ ಸಂತೋಷ್ ಮತ್ತು ಶಾಲು ಇಬ್ಬರೂ ಕೂಡ ಸರಿಯಾಗಿ ನಿದ್ರೆ ಮಾಡಲಾಗಲಿಲ್ಲ. ಇಬ್ಬರಲ್ಲೂ ಒಂದು ರೀತಿಯ ವೇದನೆ ಕಾಡ್ತಿತ್ತು. ಬೆಳಗಾಗುವ ಹೊತ್ತಿಗೆ ಇಬ್ಬರಲ್ಲೂ ಕೂಡ ಒಂದು ರೀತಿಯ ಹೊಸ ಬದಲಾವಣೆ ಅನ್ನೋದು ಬಂದಿತ್ತು.
ಬೆಳ್ಳಂಬೆಳಗ್ಗೆ ಎದ್ದ ಶಾಲು ಕಾಫಿ ಮಾಡ್ತಾ ಇದ್ಲು. ಅದೇ ಸಮಯಕ್ಕೆ ಅಡುಗೆ ಮನೆ ಕಡೆ ಬಂದ ಸಂತೋಷ್ ಸ್ವಲ್ಪ ಮುಜುಗರದಿಂದಲೇ ಮಾತನಾಡುತ್ತಾ, ಕಾಫಿ ಆಯ್ತಾ ಶಾಲು ಎಂದಾಗ ಬೆಚ್ಚಿ ಬಿದ್ದವಳಂತೆ ತಿರುಗಿದ್ದ ಶಾಲು ತಡವರಿಸುತ್ತಲೇ ಆಯ್ತು ಎನ್ನುತ್ತಾ ಸಂತೋಷನ ಮುಖವನ್ನು ಒಮ್ಮೆ ನೋಡಿದ್ಲು. ಅವಳ ಮುಖ ಅವನು ನೋಡುವಾಗ ಮೊದಲೇ ನೋಡಲು ಬೆಳ್ಳಗಿದ್ದ ಶಾಲುವಿನ ಮುಖ ಇಂದೇಕೋ ತುಂಬ ರಕ್ತಮಯವಾಗಿ ಕೆಂಪೇರಿದಂತೆ ಅನ್ನಿಸ್ತಾ ಇತ್ತು. ಹಾಗೆ ಕಾಫಿ ಕೊಡುವಾಗ ಅವಳ ಕೈ ಕೂಡ ಜೋರಾಗಿಯೇ ನಡುಗ್ತಾ ಇತ್ತು. ಅವಳ ಬಳಿ ಕಾಫಿ ತೆಗೆದುಕೊಳ್ಳುವಾಗ ಸಂತೋಷನ ಕೈ ಬೆರಳು ಅವಳಿಗೆ ತಾಕ್ತಿದ್ದ ಹಾಗೆ ಅವಳ ಮೈ ಜುಮ್ ಎನ್ನತೊಡಗಿತ್ತು. ಹಾಗೆ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕಾಫಿ ಮಾಡಿಕೊಟ್ಟ ಶಾಲು ತಾನು ಮನೆಗೆ ಹೊರಡುವುದಾಗಿ ತಿಳಿಸಿ ಶಾಲೆಗೆ ಹೇಳಿ ಹೊರಟು ಹೋಗ್ತಾಳೆ. ನಂತರ ಶಾಲುವಿನ ತಾಯಿ ಫೋನ್ ಮಾಡಿ ತಿಂಡಿ ಕಳಿಸುವುದಾಗೂ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕೆಲಸಕ್ಕೆ ಹೊರಡಲು ತಯಾರಾಗಿದ್ದ ಸಂತೋಷ್ ಆಗ ಬಂದ್ಲು. ಮತ್ತೆ ಶಾಲು ಕೈನಲ್ಲಿ ತಿಂಡಿ ತುಂಬಿದ ಹಾಟ್ ಬಾಕ್ಸನ್ನು ಹಿಡಿದು ಬಂದವಳನ್ನು ನೋಡಿ ಸಂತೋಷ್ ಒಂದು ಕ್ಷಣ ದಂಗಾಗಿ ಹೋಗ್ತಾರೆ. ಆಗಷ್ಟೇ ಸ್ನಾನ ಮುಗಿಸಿ ತಲೆಯನ್ನು ಕಟ್ಟದೆ ಬಿಡಿ ಬಿಡಿಯಾಗಿ ಬಿಡಿಸಿದ್ದ ಶಾಲು ತೊಡೆವರೆಗೂ ಬರುವಂತಹ ಒಂದು ಸಣ್ಣ ಚಡ್ಡಿ, ಸಿಮ್ ರೀತಿಯ ಸ್ಲೀವ್ ಇಲ್ಲದ ಒಂದು ಟಾಪ್ ಅಷ್ಟೇ ಧರಿಸಿ ಬಂದಿದ್ಲು. ಒಂದು ಕ್ಷಣ ಅವಳನ್ನು ನೋಡಿದ್ದು ನಸುತ್ತಾ ಗಂಡಸಿಗೂ ಕೂಡ ಆಸೆ ಹಾಗೂ ಹಾಗೆ ಕಾಣುತ್ತೆ. ಅವಳ ಒಂದು ರೀತಿ ನೀತಿ ರಿವಾಜು ಹಾಗೆ ಇತ್ತು. ಸಂತೋಷ್ ಒಮ್ಮೆ ಹುಗಳು ನುಂಗ್ತಾನೆ. ಆಕೆಯನ್ನು ನೋಡಿದಾಗ ಹರವಾದ ಭುಜಗಳು, ನೀಳವಾದ ಕತ್ತು, ಬಾಳೆ ನೀಡಿದಂತಹ ಅಬ್ಬಬ್ಬ ಎಂತಹ ಸೌಂದರ್ಯ ದೇವತೆ ಅವಳು ಅಂತ ಹೇಳಿದ್ರೆ ಒಂದು ರೀತಿ ನಿಜವಾಗಿಯೂ ಆಕೆಯನ್ನು ನೋಡ್ತಾ ಇದ್ರೆ ಖುಷಿ. ಅವಳನ್ನು ನೋಡುತ್ತಿದ್ದಂತೆ ನಗುತ್ತಾ ಬಂದ ಶಾಲು ಅವನಿಗೆ ತಿಂಡಿ ತಿನ್ನೋಣ ಬನ್ನಿ ಅಂತ ಹೇಳುವಾಗ ಅವಳನ್ನು ನೋಡಿ ಒಂದು ಕ್ಷಣ ಮನದಲ್ಲಿ ವಾವ್ ಎಂದು ಮಂಡಿಗೆ ತಿನ್ನಲಾರಂಭಿಸಿದ್ದ ಸಂತೋಷ್ ನಂತರ ಅವನಿಗೆ ಒಂದು ಪ್ಲೇಟಲ್ಲಿ ತಿಂಡಿನ ಕೂಡ ಹಾಕ್ಕೊಳ್ತಾಳೆ. ಸೀದಾ ಉಷಾಳ ಬಳಿ ಹೋಗಿ ಅವಳನ್ನು ಅರ್ಧಕ್ಕೆ ಎಬ್ಬಿಸಿ ಅವಳಿಗೆ ಹೆಲ್ಪ್ ಮಾಡ್ತಾಳೆ ಊಟ ಉಣ್ಣೋಕ್ಕೆ. ಉಷಾಳಿಗೆ ಇದ್ದಾಗ ಗೊತ್ತಿಲ್ಲ, ಶಾಲು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಏನೋ ಒಂದು ರೀತಿ ಹೊಸ ಕಳೆ ಬಂದಿರೋ ಥರ ಮುಖದ ಮೇಲೆ ಏನಿಲ್ಲ ಅಕ್ಕ ಹಾಗೆ ಸುಮ್ಮನೆ ಎನ್ನುತ್ತಾ ಕೊಂಚ ನಾಚಿಕೆಯಿಂದ ಏನಿವತ್ತು ನಿನ್ನ ಡ್ರೆಸ್ ಇಷ್ಟೊಂದು ಚೆನ್ನಾಗಿದೆ ಎಂದಾಗ ಅಯ್ಯೋ ಸುಮ್ಮನೆ ಬೀರೋಲ್ ಬಿದ್ದಿತ್ತು ಹಾಕ್ಕೊಂಡು ಬಂದೆ, ತುಂಬ ದಿನ ಆಯ್ತಲ್ವಾ ಹಾಗಾಗಿ ಹಾಕ್ಕೊಂಡೆ ಅಂತ ಹೇಳುತ್ತಾ ಮತ್ತೆ ಸಂತೋಷನ ಬಳಿ ಬರ್ತಾಳೆ. ಅವನಿಗೆ ಮಾತೇ ಹೊರಡ್ತಿಲ್ಲ. ಸುಮ್ಮನೆ ನೋಡ್ತಿದ್ದ ಹಾಗೆ ಮತ್ತೆ ತಿಂಡಿ ಸ್ವಲ್ಪ ಬೇಕಾ ಬಾವ ಅಂದಾಗ ಒಂದು ಕ್ಷಣ ದಂಗಾದ ಸಂತೋಷ ಭಾವನೆ ನಾನಾ ಎಂದು ಮನದಲ್ಲಿ ಆಶ್ಚರ್ಯವನ್ನು ಕೂಡ ಪಡ್ತಾನೆ. ತಿಂಡಿ ಮುಗಿಸಿ ಆಫೀಸಿಗೆ ಹೊರಡುವಾಗ ಎಂದಿನಂತೆ ಉಷಾಳ ಬಳಿ ಬಂದು ಅವಳ ಹಣೆಗೊಂದು ಮುತ್ತನ್ನಿಟ್ಟು ಆಫೀಸಿಗೆ ಹೊರಡ್ತಾನೆ. ಅಲ್ಲೇ ಇದ್ದ ಶಾಲು ಬಾಗಿಲವರೆಗೂ ಬಂದವಳೆ ಇನ್ನೇನು ಸಂತೋಷ ಹೋಗ್ಬೇಕನ್ನೋಷ್ಟರಲ್ಲಿ ಬಾವಾ ಅಂತ ಕರೀತಾಳೆ. ಸಂತೋಷ ಕೂಡ ತಿರುಗಿ ನೋಡ್ತಾನೆ. ಸಾಧ್ಯ ಆದರೆ ಮಧ್ಯಾಹ್ನವೇ ಬನ್ನಿ ಯಾಕೆ ಅಂತ ಕೇಳಿದಾಗ ಅವಳು ನಾಚಿಕೊಂಡು ಸುಮ್ಮನೆ ತಲೆ ತಗ್ಸಿ ಏನಿಲ್ಲ ನಿಮ್ಮೊಂದು ಸ್ಪೆಷಲ್ ಅಡುಗೆ ಮಾಡಿರ್ತೀನಿ ಎಂದಾಗ ಅವನಿಗೆ ಅರ್ಥವಾಗಿ ಹೋಗಿತ್ತು ಯಾವ ಅಡುಗೆಯನ್ನು ಬಡಿಸಲಿದ್ದಾಳೆ ಅನ್ನೋದು. ನಕ್ಕು ಸರಿ ಎನ್ನುತ್ತಾ ಹೊರಟು ಹೋದ ಸಂತೋಷ್. ಆ ದಿನ ಅವನಿಗೆ ಕೆಲಸ ಮಾಡುವ ಸ್ಥಿತಿ ಖಂಡಿತ ಇರಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಸರಿಯಾಗಿ ಆಫೀಸ್ನ ರಜೆ ಹಾಕಿ ಮನೆಗೆ ಹೊರಟ. ಮನೆ ತಲುಪೋದ್ರೊಳಗೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಮನೆಗೆ ಬಂದವನೇ ಕಾಲಿಂಗ್ ಬೆಲ್ ಒತ್ತಿದಾಗ ಇನ್ಯಾರು ಬರೋಕ್ಕೆ ಸಾಧ್ಯ? ಶಾಲು ಬಂದು ಬಾಗಿಲನ್ನು ತೆರೀತಾಳೆ. ನಿಜವಾಗ್ಲೂ ಒಂದು ಕ್ಷಣ ವಾವ್ ಅನ್ನಿಸ್ತು ಅವಳನ್ನು ನೋಡಿ. ಸಣ್ಣದೊಂದು ಸ್ಕರ್ಟ್ ಹಾಕಿದ್ದಾಳೆ, ಬಿಗಿಯಾದ ಟೀ ಶರ್ಟ್ ಹಾಕಿದ್ದಾಳೆ, ತನ್ನ ತಲೆ ಕೂದಲನ್ನು ಎತ್ಕಟ್ಟಿ ಕ್ಲಿಪ್ ಹಾಕಿದ್ದಾಳೆ. ನೋಡೋಕೆ ತುಂಬ ಸುಂದರವಾಗಿ ಕಾಣ್ತಿದ್ಳು. ಅವಳನ್ನು ನೋಡ್ತಾ ಇದ್ರೆ ಅವನಿಗೇನೋ ಒಂದು ರೀತಿ ಮನದಲ್ಲಿ ಆಸೆ, ಒಂದು ರೀತಿಯ ತಳಮಳ ಎಲ್ಲವೂ ಕೂಡ ಶುರುವಾಗಿ ಹೋಗಿತ್ತು. ಏನು ಮಾಡ್ತಾ ಇದ್ದಾಳೆ ಅವಳು ಅಂದಾಗ ಮಾತ್ರೆ ತಿಂದು ಮಲಗಿದ್ದಾರೆ. ಸಂತೋಷ್ ಮಾತ್ರ ಶಾಲು ಅವನನ್ನೇ ನೋಡ್ತಾ ಇದ್ದಾಳೆ. ಅವನಿಗೆ ಸ್ವಲ್ಪ ಮುಜುಗರ ಅನಿಸಿದ್ರು ಮನದಲ್ಲೇ ಮುಂದೆ ನಡೆಯಲಿರುವ ಘಟನೆಯನ್ನು ನೆನೆಯುತ್ತಾ ತನ್ನ ರೂಮಿಗೆ ಬರ್ತಾನೆ. ರೂಮಿಗೆ ಹೋದಾಗ ಹಿಂದೆಯೇ ಬಂದ ಶಾಲು ಬಾವ ಊಟ ಮಾಡಿ ಬನ್ನಿ ಅಂತ ಅಂದ್ಲು. ಅವನಿಗೆ ಏನು ಹೇಳಬೇಕು ತಿಳಿಯದೆ ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಬಟ್ಟೆಗಳನ್ನ ತೊಗೊಂಡು ವಾಶ್ರೂಮ್ಗೆ ಹೋಗ್ತಾನೆ. ಒಂದು ಟವೆಲ್ ಜೊತೆ ಬಾತ್ರೂಮ್ಗೆ ಹೋದ ಸಂತೋಷ್. ಇತ್ತ ಅವನು ಹೋಗುವುದನ್ನೇ ಕಾಯ್ತಿದ್ದ ಶಾಲು ತಕ್ಷಣ ಹೋಗಿ ಅವನ ರೂಮ್ಗೆ ಸೇರಿಕೊಂಡ್ಳು. ಸ್ವಲ್ಪ ಸಮಯದ ನಂತರ ನೆನೆದ ತಲೆ ಹೊರಿಸುತ್ತಾ ಟವೆಲ್ ಸುತ್ತಕೊಂಡು ಸಂತೋಷ ಹೊರ ಬರುವುದನ್ನೇ ಕಾಯ್ತಾ ಇದ್ಲು. ಆಗಲೇ ಹಾಸಿಗೆ ಮೇಲೆ ಕಾಲು ನಡ್ಕೊಂಡು ಕುಳಿತಿದ್ದಾಳೆ ಶಾಲು. ಅವಳನ್ನು ನೋಡಿ ಒಂದು ಕ್ಷಣ ಸಾವರಿಸ್ಕೊಂಡ ಸಂತೋಷ್. ಏನು ಶಾಲು, ಏನು ಬೇಕಾಗಿತ್ತು ಅಂತ ಕೇಳುತ್ತಿದ್ದಂತೆ ಸಡನ್ನಾಗಿ ಅವನ ಬಳಿ ಬಂದ ಶಾಲು ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅವನ ಎದೆಯ ಮೇಲೆ ತನ್ನ ತಲೆಯನ್ನಿಟ್ಟು
ಅದು ನೀವೇ ಬೇಕು ಬಾವಾ ಅನ್ನಲು ಅವನು ನಾಟಕವಾಡುತ್ತ, ಅಯ್ಯೋ ಏನಿದು ಶಾಲು, ಏನು ಹೇಳ್ತಾ ಇದೆಯಾ, ನಿಂಗೇನಾದ್ರು ತಲೆ ಕೆಟ್ಟಿದೆಯಾ, ಇದೆಲ್ಲ ಸರಿಯಿಲ್ಲ ಅಂತ ಅವಳನ್ನು ದೂರ ತಳ್ತಾನೆ. ಅವನ ಮೇಲೆ ಬಂದವಳೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರಿತುಕೊಳ್ಳೋಷ್ಟು ದೊಡ್ಡವಳಾಗಿದ್ದೇನೆ, ನನ್ನ ಚಿಕ್ಕ ಹುಡುಗಿಯೆಲ್ಲ ನೋಡಿ ಬಾವಾ ಅಂತ ಹೇಳ್ತಾಳೆ. ಅವಳ ಆಟಕ್ಕೆ ನಿಜವಾಗಿಯೂ ಈತನಿಗೆ ಬೇಡವೆನ್ನಲಿಲ್ಲ. ಅವಳ ಆಟ ಅನ್ನೋದು ತುಂಬ ಖುಷಿ ಕೊಡ್ತು ಅವನಿಗೆ. ಹಾಗಾಗಿ ಅವನು ಕೂಡ ಮನಸೋತ ಆವೇಶಭರಿತಳಾಗಿದ್ದ ಅವಳೊಟ್ಟಿಗೆ ಸೇರಿದ. ಅವನು ಹಸಿದ ಚಿರತೆಯಾಗಿ ಹೋಗಿದ್ದಾನೆ. ಸಂತೋಷ್ ಒಂದೊಂದು ಕ್ಷಣವೂ ಕೂಡ ಅವಳನ್ನು ಬೇರೆ ಬೇರೆ ಲೋಕಕ್ಕೆ ಕರೆದೊಯ್ದಿದ್ದ. ಶಾಲುವಿನ ಇಡೀ ಸುಖದ ಅಮಲಿನಲ್ಲಿ ಕಂಪಿಸ್ತಾ ಇದ್ಲು. ಅವಳಿಗೆ ಅತೀವ ಆನಂದ ಉಂಟಾಗಿದ್ದು. ಅವಳಿಂದ ದೂರಾದ ಸಂತೋಷ್ ಅವಳ ಮುಖ ನೋಡಿದ. ಅವಳು ತೃಪ್ತಿಯ ನಗೆಯನ್ನು ಬೀರಿದ್ಲು. ಆಣೆಯ ಮೇಲೆ ಒಂದು ಮುತ್ತನಿಟ್ಟು ಮಲಗಿದ್ದ. ಸುಸ್ತಾಗಿ ಅಗಾಧವಾದ ನಿದ್ರೆ ಅವಳನ್ನು ಆವರಿಸಿತ್ತು. ಜೀವನದಲ್ಲಿ ಮೊದಲ ಬಾರಿಗೆ ಒಂದು ಹೆಣ್ಣು ಅನುಭವಿಸಬೇಕಾದಂತಹ ಅತೀವ ಸುಖವನ್ನು ಅವಳು ಆಗಷ್ಟೇ ಅನುಭವಿಸಿ ಸುಖದ ಅಮಲಿನಲ್ಲಿ ತೇಲುತ್ತಾ ನಿದ್ರೆಗೆ ಜಾರಿದ್ಲು. ಅವಳ ಆ ಸ್ಥಿತಿಯನ್ನು ನೋಡಿ ಅವಳ ಪಕ್ಕದಲ್ಲಿ ಮಲಗಿದ್ದ ಸಂತೋಷ್ ಅವಳಿಗೆ ಸೀಟನ್ನು ಒತ್ತಿಸಿ ಅವಳ ಆಣೆಗೊಂದು ಹೂಮುತ್ತನಿಟ್ಟು ಅವಳಿಗಾಗಿ ಏನಾದರೂ ಮಾಡಬೇಕಲ್ಲ ತಿನ್ನೋಕೆ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ತಯಾರಿ ಮಾಡಲು ಹೊರಟ. ಹಾಗೆ ಹೊರಟವನು ನಿಧಾನವಾಗಿ ತನ್ನ ಜೀವನದಲ್ಲಿ ಬಂತಹ ಹುಡುಗಿ ತನ್ನನ್ನು ಸಮರ್ಪಿಸ್ಕೊಂಡ್ಲು ಅಂತನ್ನೆದು ಸುಮ್ಮನೆ ಮನದೊಳಗೆ ನಗ್ತಾನೆ. ಈಗ ಶಾಲು ಮೊದಲ ಬಾರಿಗೆ ಅನುಭವಿಸಿದಂತಹ ಈ ಒಂದು ಕ್ಷಣ ನಂತರ ಅವರಿಬ್ಬರ ಆಟ ಹಿಗ್ಗು ಸಿಗ್ಗಲ್ಲದೆ ಹಗಲು ರಾತ್ರಿ ಅನ್ನೋದೇ ಸಾಗುತ್ತೆ. ಆದರೆ ಒಂದು ದಿನ ಶಾಲು ಗರ್ಭವತಿಯಾದ ವಿಷಯ ತಿಳಿದ ಉಷಾ ಸಂತೋಷ ಪಡ್ತಾಳೆ. ಯಾಕಂದರೆ ಇಷ್ಟು ದಿನ ತನ್ನ ಪ್ರೀತಿಯಿಂದ ನೋಡ್ಕೊಂಡವಳು ಮುಂದೆ ಅವಳೇ ನನಗೆ ದಾರಿದೀಪವಾಗ್ತಾಳೆ ಅಂತ. ಎದುರಿದ ಶಾಲುವಿಗೆ ಸಮಾಧಾನ ಮಾಡಿ ಅವರ ಮನೆಯವರನ್ನು ಒಪ್ಪಿಸಿ ಸಂತೋಷ್ ಶಾಲುವನ್ನು ಮದುವೆ ಆಗ್ತಾನೆ. ಈ ಉಷಾಳ ನಿರ್ಧಾರ ಅದೆಷ್ಟು ಸರಿ ಅದೆಷ್ಟು ತಪ್ಪು ಅಂತ ಗೊತ್ತಿಲ್ಲ. ಇದು ಕೇವಲ ಕಥೆಯಾಗಿತ್ತು, ಕೇವಲ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಧನ್ಯವಾದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.